ದೆಹಲಿ ಭೇಟಿ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನಾಳೆ ಸಂಸದರ ಸಭೆಯನ್ನು ಕರೆದಿದ್ದೇನೆ. ಬರದ ಬಗ್ಗೆ ಸಂಸದರಿಗೆ ಮನದಟ್ಟು ಮಾಡಿಕೊಡಬೇಕು. ಬಾಕಿ ಇರುವಂತ ಪ್ರಾಜೆಕ್ಟ್ ಬಗ್ಗೆ ಧ್ವನಿ ಎತ್ತೋಕೆ ಮನವಿಯನ್ನ ಮಾಡುವ ಕುರಿತು ನಾಳೆ ಸಭೆ ಆಗಲಿದೆ. ಈಗಾಗಲೇ ಸೋಮಣ್ಣ ಅವರೊಂದಿಗೆ ಮಾತನಾಡಿದ್ದೀನಿ. HDK ಶೋಭಾ ಕರಂದ್ಲಾಜೆ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸಂಸದರ ಮೀಟಿಂಗ್ ಅನ್ನು ಕರೆದಿರೋದು ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿ ತೀವ್ರತರವಾದ ಬರದ ಸಮಸ್ಯೆ ಇದೆ. ಹಾಗೆಯೇ ಬಾಕಿ ಇರೋ ಪ್ರಾಜೆಕ್ಟ್ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತೋಕೆ ಮನವಿ ಮಾಡುವ ಕುರಿತು ಸಿಎಂ ರಾಜ್ಯದ ಸಂಸದರಿಗೆ ಮನವಿಯನ್ನ ಮಾಡಲಿದ್ದಾರೆ. ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಜೊತೆ ಮಾತನಾಡ್ತೇನೆ. ಸೋಮಣ್ಣ ಜೊತೆಯಲ್ಲಿ ಆಲ್ರೆಡಿ ಮಾತುಕತೆ ಆಗಿದೆ. ಸಂಪುಟ ವಿಸ್ತರಣೆ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡದೆ ಡಿಕೆ ಶಿವಕುಮಾರ್ ತೆರಳಿದ್ದಾರೆ ಎನ್ನುವ ಮಾಹಿತಿ ಇದೆ. ನನಗೆ ನಾಳೆ ಸಂಸತ್ ಸದಸ್ಯರ ಸಭೆಯನ್ನ ಕರೆದಿದ್ದೀರಿ. ನಾಳೆ ಬರದ ವಿಚಾರ ಅವರು ಕೂಡ ಮಂದಕ್ಕೆ ಮಾಡಿಕೊಡ್ಬೇಕು. ಮುಂದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದಿದೆ. ಕೆಲವು ಅನೇಕ ವಿಚಾರಗಳನ್ನ ಡ್ಯಾಮ್ಗಳ ಪರಿಸ್ಥಿತಿ, ಕೆಲವು ಅನೇಕ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರದಿದೆ. ಯಾವ್ದಾದ್ರು ಬಾಕಿ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅಂತೇಳಿ ಎಲ್ಲ ಧ್ವನಿ ಅವರೆಲ್ಲ ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಒಟ್ಟಾಗಿ ಅದನ್ನು ಕರೆದಿದ್ದೀನಿ. ಆಮೇಲೆ 13ನೇ ತಾರೀಕಿಂದ ಸೆಷನ್ ಪ್ರಾರಂಭ ಮಾಡ್ತೀವಿ. 13, 14, ಆಮೇಲೆ 15 ನಮ್ಮ ಇಂಡಿಪೆಂಡೆನ್ಸ್ ಡೇ ಇದೆ. ಅದಾದ್ಮೇಲೆ ಒಂದು 10 ದಿನ ಅಸೆಂಬ್ಲಿ ನಡೀತದೆ. ನಾನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಪ್ರಧಾನಿಗೆ, ಸೋಮಣ್ಣಗೆ ಹೇಳಿದ್ದೀನಿ. ಇನ್ನ ನನಗೆ ಕುಮಾರಸ್ವಾಮಿಯಿಂದ ಮಾತಾಡಕ್ಕಾಗಿಲ್ಲ, ಶೋಭಾ ಅವ್ರಿಗೂ ಮಾತಾಡಕ್ಕಾಗಿಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಪ್ರಧಾನ ಅವರು ಅದೇ ಈ ಒಂದು ಡಿಸ್ಕಷನ್ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು. ಡಿಸ್ಕಷನ್ ಯಾಕಂದ್ರೆ ಅವರೇ ಜವಾಬ್ದಾರಿ ತೆಗೆದುಕೊಟ್ಟಿರೋದ್ರಿಂದ ಎಲ್ಲರಿಗೂ ಹೇಳಿದ್ದೀನಿ. ನಾಳೆ ಸಂಸತ್ ಸದಸ್ಯರ ಸಭೆಯನ್ನ ಕರೆದಿದ್ದೀರಿ. ನಾಳೆ ಬರದ ವಿಚಾರ ಅವರು ಕೂಡ ಮಂದಕ್ಕೆ ಮಾಡಿಕೊಡ್ಬೇಕು. ಮುಂದಕ್ಕೆ